6ನೇ ತರಗತಿಯ ಗಣಿತ ವಿಷಯದ ಭಾಗ 2ರಲ್ಲಿನ 12ನೇ ಅಧ್ಯಾಯವಾದ ಅನುಪಾತ ಮತ್ತು ಸಮಾನುಪಾತ ಎಂಬ ಅಧ್ಯಾಯದಲ್ಲಿ ಅಭ್ಯಾಸ 12.1ರಲ್ಲಿ ಬರ್ತಕ್ಕಂತಹ ಎಲ್ಲಾ ಲೆಕ್ಕಗಳನ್ನು ತಿಳಿಯೋಣ ಮಕ್ಕಳೇ. ಯಾವುದೇ ಎರಡು ವಸ್ತುಗಳ ಪರಿಮಾಣಗಳು ಎಷ್ಟಿದೆ ಅನ್ನೋದನ್ನ ನಾವು ಒಂದಕ್ಕೆ ಇನ್ನೊಂದು ವಸ್ತುವನ್ನ ಹೋಲಿಸ್ತೀವಲ್ವಾ, ಈ ಹೋಲಿಕೆನ ನಾವು ಅನುಪಾತ ಅಂತ ಹೇಳ್ತೀವಿ. ಆ ಅನುಪಾತವನ್ನ ನಾವು ಈ ಚಿಹ್ನೆಯಿಂದ ಸೂಚಿಸ್ತೀವಿ ಮಕ್ಕಳೇ. ಎರಡು ಪರಿಮಾಣಗಳ ನಡುವೆ ಒಂದು ಅರ್ಥಪೂರ್ಣ ಹೋಲಿಕೆಯನ್ನು ನಾವು ಭಾಗಾಕಾರ ವಿಧಾನದಿಂದನೂ ಸಹ ಮಾಡಬಹುದು. ಅಂದ್ರೆ ಒಂದು ಪರಿಮಾಣವು ಮತ್ತೊಂದರ ಎರಡರಷ್ಟಿದೆ ಅಂತ ಹೇಳೋದ್ರಿಂದ ನಾವು ಈ ವಿಧಾನವನ್ನ ಅನುಪಾತದಿಂದ ಹೋಲಿಕೆ ಮಾಡ್ತೀವಿ. ಹಾಗಾದ್ರೆ ಅಭ್ಯಾಸ 12.1ರಲ್ಲಿನ ಲೆಕ್ಕಗಳನ್ನ ನೋಡೋಣ. ಮೊದಲ ಪ್ರಶ್ನೆ, ಒಂದು ತರಗತಿಯಲ್ಲಿ 20 ಹುಡುಗಿಯರು ಮತ್ತು 15 ಹುಡುಗರಿದ್ದಾರೆ. ಎ ಪ್ರಶ್ನೆ, ಹುಡುಗಿಯರ ಸಂಖ್ಯೆಗೂ ಹುಡುಗರ ಸಂಖ್ಯೆಗೂ ಇರುವ ಅನುಪಾತವೇನು ಅಂತ ಪ್ರಶ್ನೆ ಕೇಳಿದ್ದಾರೆ. ನೋಡಿ ಮಕ್ಕಳೇ, ಒಂದು ತರಗತಿಯಲ್ಲಿ 20 ಹುಡುಗಿಯರಿದ್ದಾರೆ, 15 ಜನ ಹುಡುಗರಿದ್ದಾರೆ. ಹಾಗಾದ್ರೆ ಇವರ ಅನುಪಾತವನ್ನ ಕಂಡುಹಿಡಿಬೇಕು. ಅಂದ್ರೆ ಹೋಲಿಕೆ, ಎಷ್ಟು ಜನ ಹೆಚ್ಚಿಗೆ ಮತ್ತು ಎಷ್ಟು ಜನ ಕಡಿಮೆ ಇದ್ದಾರೆ ಅಂತ ನೋಡಬೇಕು. ಹುಡುಗಿಯರು 20 ಜನ, ಹುಡುಗರು 15 ಜನ. ಹಾಗಾದ್ರೆ ಒಟ್ಟು ವಿದ್ಯಾರ್ಥಿಗಳು ಎಷ್ಟು ಜನ ಇದ್ದಾರೆ ಮಕ್ಕಳೇ? 35 ಜನ ಇದ್ದಾರೆ. 20ಕ್ಕೆ 15 ಕೂಡಿದ್ರೆ 35. ನಂತರ ಗಮನಿಸಿ, ಹುಡುಗಿಯರ ಸಂಖ್ಯೆಗೂ ಹುಡುಗರ ಸಂಖ್ಯೆಗೂ ಇರುವ ಅನುಪಾತ ಅಂತ ಕೇಳಿದರೆ ಅನುಪಾತವನ್ನ ಈ ಚಿಹ್ನೆಯಿಂದ ನಾವು ಗುರುತಿಸ್ತೀವಿ ಮಕ್ಕಳೇ. ನೋಡಿ, ಹುಡುಗಿಯರು 20 ಜನ ಇದ್ದಾರೆ, ಹುಡುಗರು 15 ಜನ ಇದ್ದಾರೆ ಮಕ್ಕಳೇ. ಇಲ್ಲಿ ಅನುಪಾತವನ್ನ ಕಂಡುಹಿಡಿಬೇಕು ಅಂದ್ರೆ ಇವೆರಡನ್ನ ಭಾಗಿಸೋಕ್ ಬಂದ್ರೆ ಭಾಗಿಸ್ಬೇಕು ಮಕ್ಕಳೇ. ನೋಡಿ, 5 4 20, 5 3 15. ಹಾಗಾದ್ರೆ ಹುಡುಗಿಯರ ಸಂಖ್ಯೆಗೂ ಮತ್ತು ಹುಡುಗರ ಸಂಖ್ಯೆಗೂ ಇರುವ ಅನುಪಾತ 4:3 ಅಥವಾ 4:3 ಅಂತನೂ ಸಹ ಓದಬಹುದು. ಬಿ ಲೆಕ್ಕವನ್ನು ಗಮನಿಸಿ, ಹುಡುಗಿಯರ ಸಂಖ್ಯೆಗೂ ತರಗತಿಯಲ್ಲಿರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಗೂ ಇರುವ ಅನುಪಾತವೇನು? ಹುಡುಗಿಯರು 20 ಜನ ಇದ್ದಾರೆ ಮಕ್ಕಳೇ, ಹುಡುಗರು 15 ಜನ ಇದ್ದಾರೆ, ಒಟ್ಟು 35 ಜನ ಇದ್ದಾರೆ. ಇಲ್ಲಿ ಪ್ರಶ್ನೆ ಏನ್ ಕೇಳಿದ್ದಾರೆ ಅಂದ್ರೆ ಹುಡುಗಿಯರ ಸಂಖ್ಯೆಗೂ ತರಗತಿಯಲ್ಲಿರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಗೂ ಇರುವ ಅನುಪಾತವನ್ನ ಕೇಳಿದ್ದಾರೆ. ಹುಡುಗಿಯರು 20 ಜನ ಇದ್ದಾರೆ, 20 ಅನುಪಾತ ಒಟ್ಟು ವಿದ್ಯಾರ್ಥಿಗಳು 35 ಜನ ಇದ್ದಾರೆ. ಭಾಗಿಸಿ ಮಕ್ಕಳೇ, 5 4 20, 5 7 35. ಹಾಗಾದ್ರೆ ಇಲ್ಲಿನ ಅನುಪಾತ ನೋಡಿ, ಹುಡುಗಿಯರ ಸಂಖ್ಯೆಗೂ ತರಗತಿಯಲ್ಲಿರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಗೂ ಇರುವ ಅನುಪಾತ 4:7. ಎರಡನೇ ಲೆಕ್ಕವನ್ನು ಗಮನಿಸಿ, ಒಂದು ತರಗತಿಯ 30 ವಿದ್ಯಾರ್ಥಿಗಳಲ್ಲಿ 6 ಜನ ಫುಟ್ಬಾಲ್, 12 ಜನ ಕ್ರಿಕೆಟ್, ಉಳಿದವರು ಟೆನ್ನಿಸ್ ಇಷ್ಟಪಡುತ್ತಾರೆ. ಎ ಲೆಕ್ಕ, ಫುಟ್ಬಾಲ್ ಇಷ್ಟಪಡುವವರ ಸಂಖ್ಯೆಗೂ ಟೆನ್ನಿಸ್ ಇಷ್ಟಪಡುವವರ ಸಂಖ್ಯೆಗೆ, ನಂತರ ಬಿ ಕ್ರಿಕೆಟ್ ಇಷ್ಟಪಡುವವರ ಸಂಖ್ಯೆಗೂ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಗೂ ಇರುವ ಅನುಪಾತ ಕಂಡು ಹಿಡಿಯಿರಿ. ಪ್ರಶ್ನೆಯನ್ನ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ. ಒಟ್ಟು ವಿದ್ಯಾರ್ಥಿಗಳು 30 ಜನ ಇದ್ದಾರೆ ಮಕ್ಕಳೇ. ಫುಟ್ಬಾಲ್ ಇಷ್ಟಪಡುವವರು 6 ಜನ, ಕ್ರಿಕೆಟ್ ಇಷ್ಟಪಡುವವರು 12 ಜನ. ಉಳಿದವರ ಸಂಖ್ಯೆ, ಉಳಿದವರು ನೋಡಿ ಮಕ್ಕಳೇ, ಉಳಿದವರ ಸಂಖ್ಯೆನ ಕೊಟ್ಟಿಲ್ಲ. ಆಗ ಏನ್ ಮಾಡ್ಬೇಕು? ಫುಟ್ಬಾಲು 6 ಜನ, ಕ್ರಿಕೆಟ್ 12 ಜನ. ಎಷ್ಟಾಗುತ್ತೆ ಮಕ್ಕಳೇ? 18 ಜನ ಆಗುತ್ತೆ. 30ರಲ್ಲಿ 18 ಜನನ ಕಳೆದ್ರೆ ಉಳಿಯೋದು 12. ಟೆನ್ನಿಸ್ ಆಟವನ್ನು ಇಷ್ಟಪಡುವವರು 12 ಜನ ಮಕ್ಕಳೇ. ಎ ಪ್ರಶ್ನೆನ ನೋಡಿ, ಫುಟ್ಬಾಲ್ ಇಷ್ಟಪಡುವವರ ಸಂಖ್ಯೆಗೂ ಟೆನ್ನಿಸ್ ಇಷ್ಟಪಡುವವರ ಸಂಖ್ಯೆಗೂ ಇರುವ ಅನುಪಾತ. ಫುಟ್ಬಾಲ್ ಅನ್ನ 6 ಜನ ಇಷ್ಟಪಡ್ತಾರೆ, ಟೆನ್ನಿಸ್ ಅನ್ನ 12 ಜನ ಇಷ್ಟಪಡ್ತಾರೆ ಅಲ್ವಾ. ನೋಡಿ, ಭಾಗಿಸಿ ಮಕ್ಕಳೇ, 6 1 6, 6 2 12. ಹಾಗಾದ್ರೆ ಇಲ್ಲಿನ ಅನುಪಾತ 1:2. ನಂತರ ಬಿ ಕ್ರಿಕೆಟ್ ಇಷ್ಟಪಡುವವರ ಸಂಖ್ಯೆಗೂ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಗೂ ಇರುವ ಅನುಪಾತ ಅಂತ ಕೇಳಿದ್ದಾರೆ. ಕ್ರಿಕೆಟ್ ಇಷ್ಟಪಡುವವರ ಸಂಖ್ಯೆ ಎಷ್ಟು ಮಕ್ಕಳೇ? 12 ಜನ. ನಂತರ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? 30 ಜನ ಮಕ್ಕಳೇ. ಹಾಗಾದ್ರೆ ನೋಡಿ, ಭಾಗಿಸಿ 6 2 12, 6 5 30. ಹಾಗಾದ್ರೆ ಇಲ್ಲಿನ ಅನುಪಾತ 2:5. ಮೂರನೇ ಲೆಕ್ಕ ನೋಡಿ ಮಕ್ಕಳೇ, ಚಿತ್ರವನ್ನ ಗಮನಿಸಿ ಅಂತ ಕೊಟ್ಟಿದ್ದಾರೆ. ಈ ಚಿತ್ರವನ್ನ ನೀವು ಸಹ ಗಮನಿಸಿ ಮಕ್ಕಳೇ. ಎ ಪ್ರಶ್ನೆ, ಆಯತದೊಳಗಿರುವ ತ್ರಿಭುಜಗಳ ಸಂಖ್ಯೆಗೂ ವೃತ್ತಗಳ ಸಂಖ್ಯೆಗೂ, ನಂತರ ಬಿ ಆಯತದೊಳಗಿರುವ ಚೌಕಗಳ ಸಂಖ್ಯೆಗೂ ಎಲ್ಲಾ ಚಿತ್ರಗಳ ಸಂಖ್ಯೆಗೂ, ಸಿ ಆಯತದೊಳಗಿರುವ ವೃತ್ತಗಳ ಸಂಖ್ಯೆಗೂ ಎಲ್ಲಾ ಚಿತ್ರಗಳ ಸಂಖ್ಯೆಗೂ ಇರುವ ಅನುಪಾತ ಕಂಡು ಹಿಡಿಯಿರಿ ಅಂತ ಕೇಳಿದ್ದಾರೆ. ಗಮನಿಸಿ ಮಕ್ಕಳೇ, ಎ ಆಯತದೊಳಗಿರುವ ತ್ರಿಭುಜಗಳ ಸಂಖ್ಯೆಗೂ ವೃತ್ತಗಳ ಸಂಖ್ಯೆಗೂ ಇರುವ ಅನುಪಾತವನ್ನ ಕಂಡುಹಿಡಬೇಕು. ನೋಡಿ, ಆಯತದೊಳಗಿರುವ ತ್ರಿಭುಜಗಳ ಸಂಖ್ಯೆ ಎಷ್ಟು? ಇಲ್ಲಿ
ನಾವು 3 ತ್ರಿಭುಜಗಳನ್ನು ನೋಡಬಹುದು. ವೃತ್ತಗಳ ಸಂಖ್ಯೆ ಎಷ್ಟು ಮಕ್ಕಳೇ? ಇಲ್ಲಿ 2 ವೃತ್ತಗಳಿವೆ. ಹಾಗಾಗಿ ಇಲ್ಲಿನ ಅನುಪಾತ ಏನಾಗುತ್ತೆ? 3:2. ನೋಡಿ, ಇದು ಭಾಗ ಆಗಲ್ಲ ಅಲ್ವಾ ಮಕ್ಕಳೇ? ಹಾಗಾಗಿ 3:2 ಅಂತ ಬರೆಯಿರಿ. ನಂತರ ಬಿ ನೋಡಿ, ಆಯತದೊಳಗಿರುವ ಚೌಕಗಳ ಸಂಖ್ಯೆಗೂ ಎಲ್ಲಾ ಚಿತ್ರಗಳ ಸಂಖ್ಯೆಗೂ ಇರುವ ಅನುಪಾತ. ಆಯತದೊಳಗೆ ಚೌಕಗಳ ಸಂಖ್ಯೆ ಎಷ್ಟಿದೆ? 2 ಚೌಕಗಳನ್ನು ನಾವು ನೋಡಬಹುದು. ಹಾಗೂ ಎಲ್ಲಾ ಚಿತ್ರಗಳ ಸಂಖ್ಯೆ, ಇಲ್ಲಿ ಕೊಟ್ಟಿರ್ತಕ್ಕಂತಹ ಎಲ್ಲಾ ಚಿತ್ರಗಳು ಎಷ್ಟಿವೆ ಮಕ್ಕಳೇ? 7 ಇವೆ. ಹಾಗಾಗಿ ಇಲ್ಲಿನ ಅನುಪಾತ ಏನಾಗುತ್ತೆ? 2:7. ನಂತರ ಸಿ, ಆಯತದೊಳಗಿರುವ ವೃತ್ತಗಳ ಸಂಖ್ಯೆಗೂ ಎಲ್ಲಾ ಚಿತ್ರಗಳ ಸಂಖ್ಯೆಗೂ ಇರುವ ಅನುಪಾತ. ಆಯತದೊಳಗೆ ವೃತ್ತಗಳ ಸಂಖ್ಯೆ ಎಷ್ಟಿದೆ ಮಕ್ಕಳೇ? 2 ವೃತ್ತಗಳನ್ನು ನಾವು ನೋಡಬಹುದು. ನಂತರ ಒಟ್ಟು ಚಿತ್ರಗಳ ಸಂಖ್ಯೆ 7. ಹಾಗಾಗಿ ಇಲ್ಲಿನ ಅನುಪಾತ ಏನಾಗುತ್ತೆ? 2:7. 4ನೇ ಲೆಕ್ಕವನ್ನು ಗಮನಿಸಿ. 1 ಗಂಟೆಯಲ್ಲಿ ಹಮೀದ್ ಮತ್ತು ಅಖ್ತರ್ ಪ್ರಯಾಣಿಸಿದ ದೂರಗಳು ಕ್ರಮವಾಗಿ 9 ಕಿಲೋಮೀಟರ್ ಮತ್ತು 12 ಮೀಟರ್ ಆಗಿದೆ. ಹಮೀದ್ನ ವೇಗಕ್ಕೂ ಅಖ್ತರ್ನ ವೇಗಕ್ಕೂ ಇರುವ ಅನುಪಾತ ಕಂಡು ಹಿಡಿಯಿರಿ. ನೋಡಿ ಮಕ್ಕಳೇ, ಹಮೀದ್ 1 ಗಂಟೆಯಲ್ಲಿ 9 ಕಿಲೋಮೀಟರ್ ದೂರ ಪ್ರಯಾಣಿಸ್ತಾನೆ. ಅಖ್ತರ್ 1 ಗಂಟೆಯಲ್ಲಿ 12 ಮೀಟರ್ ದೂರ ಪ್ರಯಾಣಿಸ್ತಾನೆ. ಹಾಗಾದ್ರೆ ಹಮೀದ್ನ ವೇಗಕ್ಕೂ ಅಖ್ತರ್ನ ವೇಗಕ್ಕೂ ಇರುವ ಅನುಪಾತವನ್ನು ನೋಡೋಣ. ನೋಡಿ, ಹಮೀದ್ ಪ್ರಯಾಣಿಸಿದ ದೂರ 9 ಕಿಲೋಮೀಟರ್, ಅಖ್ತರ್ ಪ್ರಯಾಣಿಸಿದ ದೂರ 12 ಮೀಟರ್. ಇಲ್ಲಿ ಕಿಲೋಮೀಟರ್ ಅಲ್ಲಿರೋದನ್ನ ನಾವು ಮೀಟರ್ಗೆ ಕನ್ವರ್ಟ್ ಮಾಡ್ಕೊಳ್ಳೋಣ ಮಕ್ಕಳೇ. 1 ಕಿಲೋಮೀಟರ್ಗೆ 1000 ಮೀಟರ್. ಹಾಗಾದ್ರೆ 9 ಕಿಲೋಮೀಟರ್ಗೆ 9000 ಮೀಟರ್. 9000 ಮೀಟರ್ ಅನುಪಾತ 12 ಮೀಟರ್. ಭಾಗಿಸಿ ಮಕ್ಕಳೇ. ನೋಡಿ, 3 4 12 ಅಲ್ವಾ? ನಂತರ 3 3 9, ನಂತರ 3 ಸೊನ್ನೆಗಳು. 4 1 4, 4 7 28, 2 ಉಳಿಯುತ್ತೆ, 20 ಆಗುತ್ತೆ. 4 5 20, ನಂತರ 4 0 0. ಮಕ್ಕಳೇ, ಹಮೀದ್ನ ವೇಗಕ್ಕೂ ಅಖ್ತರ್ನ ವೇಗಕ್ಕೂ ಇರುವ ಅನುಪಾತ 750:1. ನಂತರ ಬಿಟ್ಟ ಸ್ಥಳ ತುಂಬಿರಿ ಅಂತ ಇದೆ ಮಕ್ಕಳೇ. ಗಮನಿಸಿ, ಇವು ಸಮಾನ ಅನುಪಾತಗಳೇ ಅಂತಂದು ಪ್ರಶ್ನೆ ಕೇಳಿದ್ದಾರೆ. ನೋಡಿ, ಇಲ್ಲಿ 15/18 ಇದೆ ಮಕ್ಕಳೇ. ಇಲ್ಲಿ 6 ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಮಕ್ಕಳೇ, ಎಷ್ಟು 6 18 ಬರುತ್ತೆ? 3 6 18 ಮಕ್ಕಳೇ. ನೋಡಿ, 3 6 18. ನಂತರ ಇಲ್ಲೂ ಸಹ ನಾವು 3ರಿಂದ ಗುಣಿಸ್ತೀವಲ್ವಾ? 5 3 15. 3 6 18, 3 5 15. ನಂತರ ಇಲ್ಲಿ ಗಮನಿಸಿ ಮಕ್ಕಳೇ, ಇಲ್ಲಿ 10 ಬೈ ಇಲ್ಲಿ ಖಾಲಿ ಬಾಕ್ಸ್ ಇರುತ್ತೆ ಮಕ್ಕಳೇ. ನೋಡಿ, 5/6 ಬಂದಿದೆ. ಹಾಗಾದರೆ ಇದು ಹೇಗೆ ಬರುತ್ತೆ ನೋಡಿ? 5 2 10 ಬರುತ್ತೆ ಮಕ್ಕಳೇ. 8 2, 5 2 10, ನಂತರ 6 2 12. ಖಾಲಿ ಬಾಕ್ಸ್ ಇದೆ ಬೈ 30. 6 ಎಷ್ಟು 30 ಬರುತ್ತೆ ಮಕ್ಕಳೇ? 6 5 30 ಬರುತ್ತೆ. 5ರಿಂದ ಗುಣಿಸಿದ್ದೀವಿ ಅಂದರೆ ಇಲ್ಲೂ ಸಹ 5ರಿಂದ ಗುಣಿಸ್ತೀವಲ್ವಾ? 5 5 25. 25/30. ಸಮಾನ ಅನುಪಾತಗಳೇ ಅಂತ ಪ್ರಶ್ನೆ ಕೇಳಿದ್ದಾರೆ. ಹೌದು ಮಕ್ಕಳೇ, ಇವು ಸಮಾನ ಅನುಪಾತಗಳು. ನಂತರ 6ನೇ ಲೆಕ್ಕವನ್ನು ಗಮನಿಸಿ. ಮುಂದಿನವುಗಳಿಗೆ ಇರುವ ಅನುಪಾತ ಕಂಡು ಹಿಡಿಯಿರಿ. ಗಮನಿಸಿ ಮಕ್ಕಳೇ, ಎ 81 ಮತ್ತು 108ಕ್ಕೆ ಅಂತ ಕೇಳಿದ್ದಾರೆ. 81 ಮತ್ತು 108ಕ್ಕೆ ಅನುಪಾತವನ್ನು ಕಂಡುಹಿಡಬೇಕು, ಭಾಗಿಸ್ಬೇಕು ಮಕ್ಕಳೇ. 81 ಅನುಪಾತ 108. ನೋಡಿ, ಭಾಗವಾಗುತ್ತೆ ಅಲ್ವಾ? 9 9 81, 9 1 9, 1 ಉಳಿಯುತ್ತೆ, 18 ಆಗುತ್ತೆ. 9 2 18. ನಂತರ 3 3 9, 3 4 12. ಹಾಗಾದರೆ ಇಲ್ಲಿ ಬರುವ ಉತ್ತರ 3:4. ನಂತರ ಬಿ ಲೆಕ್ಕವನ್ನು ಗಮನಿಸಿ. 98 ಮತ್ತು 63ಕ್ಕೆ ಅನುಪಾತವನ್ನು ಕಂಡುಹಿಡಬೇಕು. 7 1 7 ಮಕ್ಕಳೇ. ಇಲ್ಲಿ 2 ಉಳಿಯುತ್ತೆ, 28 ಆಗುತ್ತೆ. 7 4 28. ನಂತರ 7 9 63. ಮತ್ತೆ ಈ ಸಂಖ್ಯೆಗಳು ಒಂದೇ ಸಂಖ್ಯೆಯಿಂದ ಭಾಗವಾಗಲ್ಲ ಮಕ್ಕಳೇ. ಹಾಗಾಗಿ 14:9. ನಂತರ ಸಿ ಲೆಕ್ಕವನ್ನು ಗಮನಿಸಿ. 33 ಕಿಲೋಮೀಟರ್ ಮತ್ತು 121 ಕಿಲೋಮೀಟರ್ಗೆ ಅಂತ ಕೇಳಿದರೆ. ನೋಡಿ, 11 3 33, 11 1 11, 1 ಉಳಿಯುತ್ತೆ, ಮತ್ತೆ 11 ಆಗುತ್ತೆ. 11 1 11, 3:11. ನಂತರ ಡಿ 30 ನಿಮಿಷ ಮತ್ತು 45 ನಿಮಿಷಗಳಿಗೆ ಅನುಪಾತವನ್ನು ಕಂಡುಹಿಡಬೇಕು ಮಕ್ಕಳೇ. 30:45. 15 2 30, 15 3 45, 2:3. ನಂತರ
7ನೇ ಪ್ರಶ್ನೆ, ಮುಂದಿನವುಗಳಿಗೆ ಇರುವ ಅನುಪಾತ ಕಂಡು ಹಿಡಿಯಿರಿ. ಎ ಲೆಕ್ಕ 30 ನಿಮಿಷಗಳು ಮತ್ತು 1.5 ಗಂಟೆಗಳಿಗೆ ಅಂತ ಕೇಳಿದ್ದಾರೆ. ಗಮನಿಸಿ, 30 ನಿಮಿಷಗಳು ಮತ್ತು 1.5 ಗಂಟೆಗಳಿಗೆ ಅಂತ ಕೇಳಿದ್ದಾರೆ. 1.5 ಗಂಟೆ ಅಂದ್ರೆ ಎಷ್ಟಾಗುತ್ತೆ ಮಕ್ಕಳೇ? 1 ಗಂಟೆಗೆ 60 ನಿಮಿಷಗಳು ಮತ್ತೆ 0.5 ಅಂತ ಇದೆ. 5 ಅಂದ್ರೆ ಅರ್ಧ ಗಂಟೆ ಮಕ್ಕಳೇ, ಅಂದ್ರೆ 30 ನಿಮಿಷಗಳು. 60 + 30 ಎಷ್ಟಾಗುತ್ತೆ? 90 ನಿಮಿಷಗಳು. ಹಾಗಾದ್ರೆ ನೋಡಿ, 30 ನಿಮಿಷ ಅನುಪಾತ 90 ನಿಮಿಷ. ಭಾಗಿಸಿ ಮಕ್ಕಳೇ, ಈ 0 ಈ 1 0 ಹೋಗುತ್ತೆ. 3 1 3 3 3 9 1 ಅನುಪಾತ 3. ನಂತರ ಬಿ ಲೆಕ್ಕವನ್ನು ಗಮನಿಸಿ. 40 ಮೀಟರ್ ಮತ್ತು 1.5 ಮೀಟರ್ಗೆ ಅಂತ ಕೇಳಿದ್ದಾರೆ. ನೋಡಿ ಮಕ್ಕಳೇ, ಮೀಟರಲ್ಲಿ ಕೊಟ್ಟಿದ್ದಾರೆ 40 ಅನುಪಾತ 1.5. ಇಲ್ಲಿ ಪಾಯಿಂಟ್ ಇರೋದ್ರಿಂದ ಈ ಪಾಯಿಂಟನ್ನು ನಾವು ತೆಗಿಬೇಕು ಮಕ್ಕಳೇ. ಈ ಪಾಯಿಂಟನ್ನು ತೆಗಿಬೇಕು ಅಂದರೆ ನೋಡಿ, ಇಲ್ಲಿ ದಶಮಾಂಶ ಬಿಂದು, ಒಂದಂಕಿ ನಂತರ ದಶಮಾಂಶ ಬಿಂದುವಿದೆ. ಹಾಗಾದರೆ ಇಲ್ಲಿ ಎಷ್ಟರಿಂದ ನಾವು ಗುಣಿಸ್ಬೇಕಾಗುತ್ತೆ? 10ರಿಂದ ಗುಣಿಸ್ಬೇಕಾಗುತ್ತೆ. ಇಲ್ಲಿ 10ರಿಂದ ಗುಣಿಸಿದ್ರೆ ಈ ಭಾಗದಲ್ಲೂ ಸಹ ನಾವು 10ರಿಂದ ಗುಣಿಸ್ಬೇಕು ಮಕ್ಕಳೇ. ಹಾಗಾದರೆ 40 × 10 ಅನುಪಾತ 1.5 × 10 ಎಷ್ಟಾಗುತ್ತೆ ನೋಡಿ? 40 10 400. 5 × 10 ಗುಣಿಸಿದಾಗ ಎಷ್ಟು ಬರುತ್ತೆ? 15 ಬರುತ್ತೆ ಮಕ್ಕಳೇ. ನೋಡಿ, 5 3 15, 5 8 40, 5 0 0. ಹಾಗಾದರೆ ಇಲ್ಲಿ ಬರುವ ಉತ್ತರ 80 ಅನುಪಾತ 3. ನಂತರ ನೋಡಿ, 55 ಪೈಸೆ ಮತ್ತು ರು 1ಕ್ಕೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ 55 ಪೈಸೆ ಕೊಟ್ಟಿದ್ದಾರೆ ಮಕ್ಕಳೇ. 1 ರೂಪಾಯಿಗೆ 100 ಪೈಸೆ ಅಲ್ವಾ? ಹಾಗಾಗಿ ಇದನ್ನು ಸಹ ನಾವು ಪೈಸೆಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. 55 ಪೈಸೆ ಅನುಪಾತ 1 ರೂಪಾಯಿ ಇದೆ ಅಲ್ವಾ? 1 ರೂಪಾಯಿಗೆ 100 ಪೈಸೆ. ಹಾಗಾಗಿ ಅನುಪಾತ 100 ಪೈಸೆ. ಭಾಗಿಸಿ ಮಕ್ಕಳೇ. 5 1 5, 5 1 5, 5 2 10, 5 0 0. ಹಾಗಾದರೆ ಇಲ್ಲಿ ಬರುವ ಉತ್ತರ 11 ಅನುಪಾತ 20. ನಂತರ ಡಿ ಲೆಕ್ಕವನ್ನು ಗಮನಿಸಿ. 500 ml ಮತ್ತು 2 ಲೀಟರ್ಗಳಿಗೆ. ನೋಡಿ ಮಕ್ಕಳೇ, ಇಲ್ಲಿ ml ಅಲ್ಲಿದೆ, ಇಲ್ಲಿ ಲೀಟರಲ್ಲಿದೆ ಮಕ್ಕಳೇ. ಲೀಟರಲ್ಲಿರೋದನ್ನ ನಾವು mlಗೆ ಪರಿವರ್ತಿಸ್ಕೊಳ್ಬೇಕು. 1 ಲೀಟರ್ಗೆ 1000 ml, 2 ಲೀಟರ್ಗೆ 2000 ml. ನೋಡಿ, 500 ml ಅನುಪಾತ 2000 ml. ಭಾಗಿಸಿ ಮಕ್ಕಳೇ. ಈ 2 0 ಈ 2 0 ಹೋಗುತ್ತೆ. 5 1 5, 5 4 20. ಹಾಗಾದರೆ ಇಲ್ಲಿ ಬರುವ ಉತ್ತರ 1 ಅನುಪಾತ 4. ನಂತರ ಪ್ರಶ್ನೆ 8. ಒಂದು ವರ್ಷದಲ್ಲಿ ಸೀಮಾ ರು 1,50,000 ಸಂಪಾದಿಸಿ ರು 50,000 ಉಳಿತಾಯ ಮಾಡುತ್ತಾಳೆ. ಅವಳು ಸಂಪಾದಿಸಿದ ಹಣಕ್ಕೂ ಉಳಿತಾಯ ಮಾಡಿದ ಹಣಕ್ಕೂ ಉಳಿತಾಯ ಮಾಡಿದ ಹಣಕ್ಕೂ ಖರ್ಚು ಮಾಡಿದ ಹಣಕ್ಕೂ ಇರುವ ಅನುಪಾತ ಕಂಡು ಹಿಡಿಯಿರಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಈ ಪ್ರಶ್ನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ. ಸೀಮಾ ಒಂದು ವರ್ಷದಲ್ಲಿ 1.5 ಲಕ್ಷ ಸಂಪಾದಿಸ್ತಾಳೆ ಮಕ್ಕಳೇ. ಅದರಲ್ಲಿ 50,000 ಉಳಿತಾಯ ಮಾಡ್ತಾಳೆ. ಹಾಗಾದ್ರೆ ಅವಳು ಖರ್ಚು ಮಾಡೋದು 1 ಲಕ್ಷ ಅಲ್ವಾ? ನೋಡಿ, ಎ ಪ್ರಶ್ನೆಯಲ್ಲಿ ಸಂಪಾದಿಸಿದ ಹಣಕ್ಕೂ ಉಳಿತಾಯ ಮಾಡಿದ ಹಣಕ್ಕೂ ಇರುವ ಅನುಪಾತ ಅಂತ ಕೇಳಿದ್ದಾರೆ. ಸಂಪಾದಿಸಿದ ಹಣ ಎಷ್ಟು? 1,50,000. ಉಳಿತಾಯ ಮಾಡಿದ ಹಣ ಎಷ್ಟು ಮಕ್ಕಳೇ? 50,000. ಭಾಗಿಸಿ ಮಕ್ಕಳೇ. ಈ 4 0 ಈ 4 0 ಹೋಗುತ್ತೆ ಮಕ್ಕಳೇ. 5 1 5, 5 3 15. ಸಂಪಾದಿಸಿದ ಹಣಕ್ಕೂ ಉಳಿತಾಯ ಮಾಡಿದ ಹಣಕ್ಕೂ ಇರುವ ಅನುಪಾತ 3 ಅನುಪಾತ 1. 3 ಭಾಗದಲ್ಲಿ 1 ಭಾಗ ಅವರು ಉಳಿತಾಯ ಮಾಡಿದ್ದಾರೆ. ನಂತರ ಬಿ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. ಉಳಿತಾಯ ಮಾಡಿದ ಹಣಕ್ಕೂ ಖರ್ಚು ಮಾಡಿದ ಹಣಕ್ಕೂ ಇರುವ ಅನುಪಾತ ಅಂತ ಕೇಳಿದ್ದಾರೆ. ಉಳಿತಾಯ ಮಾಡಿದ ಹಣ ಎಷ್ಟು ಮಕ್ಕಳೇ? 50,000 ಉಳಿತಾಯ ಮಾಡಿದ್ದಾರೆ. ಖರ್ಚು ಮಾಡಿದ ಹಣ 1 ಲಕ್ಷ ಹಣವನ್ನ ಖರ್ಚು ಮಾಡಿದ್ದಾರೆ ಅಲ್ವಾ ಮಕ್ಕಳೇ? 1.5 ಲಕ್ಷದಲ್ಲಿ 50,000 ಉಳಿತಾಯ ಮಾಡಿದರೆ 1 ಲಕ್ಷ ಹಣವನ್ನ ಖರ್ಚು ಮಾಡಿದ್ದಾರೆ. ಹಾಗಾದ್ರೆ ಇದನ್ನ ಭಾಗಿಸಿ ಮಕ್ಕಳೇ. ಈ 4 0 ಈ 4 0ಗೆ ಹೋಗುತ್ತೆ. 5 1 5, 5 2 10. ಇಲ್ಲಿ ಬರುವ ಉತ್ತರ 1 ಅನುಪಾತ 2. ನಂತರ ಪ್ರಶ್ನೆ 9 ಗಮನಿಸಿ ಮಕ್ಕಳೇ. 3,300 ವಿದ್ಯಾರ್ಥಿಗಳಿರುವ ಶಾಲೆಯಲ್ಲಿ 102 ಶಿಕ್ಷಕರಿದ್ದಾರೆ. ಶಿಕ್ಷಕರ ಸಂಖ್ಯೆಗೂ ವಿದ್ಯಾರ್ಥಿಗಳ ಸಂಖ್ಯೆಗೂ ಇರುವ ಅನುಪಾತ ಕಂಡು ಹಿಡಿಯಿರಿ ಅಂತ ಇದೆ ಮಕ್ಕಳೇ. ಗಮನಿಸಿ ಮಕ್ಕಳೇ, ಶಿಕ್ಷಕರಿಗೂ ಹಾಗೂ ವಿದ್ಯಾರ್ಥಿಗಳಿಗೂ ಇರುವ ಅನುಪಾತ ಕಂಡು ಹಿಡಿಯಿರಿ ಅಂತ ಕೇಳಿದಾರಲ್ವಾ? ಶಿಕ್ಷಕರು ಎಷ್ಟು ಜನ ಇದ್ದಾರೆ ಮಕ್ಕಳೇ? 102 ಜನ ಶಿಕ್ಷಕರಿದ್ದಾರೆ. ವಿದ್ಯಾರ್ಥಿಗಳು ಮಕ್ಕಳೇ 3,300 ಜನ ಇದ್ದಾರೆ. ಹಾಗಾದ್ರೆ ಭಾಗಿಸಿ ಮಕ್ಕಳೇ. ನೋಡಿ, 3 3 9, 1 ಉಳಿಯುತ್ತೆ, 12 ಆಗುತ್ತೆ. 3 4 12, 3 1 3, 3 1 3, 3 0 0, 3 0 0. ನಂತರ ನೋಡಿ, 2 1 2, 1 ಉಳಿಯುತ್ತೆ, 14 ಆಗುತ್ತೆ. 2 7 14.
ನಂತರ 2 5 10, 1 ಉಳಿಯುತ್ತೆ, 10 ಆಗುತ್ತೆ. 2 5 10, 2 0 0. ಇಲ್ಲಿ ಬರುವ ಉತ್ತರ ನೋಡಿ 17 ಅನುಪಾತ 550. ಪ್ರಶ್ನೆ 10 ಗಮನಿಸಿ ಮಕ್ಕಳೇ. ಒಂದು ಕಾಲೇಜಿನ 4320 ವಿದ್ಯಾರ್ಥಿಗಳಲ್ಲಿ 2300 ಹುಡುಗಿಯರಿದ್ದಾರೆ. ಹುಡುಗಿಯರ ಸಂಖ್ಯೆಗೂ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಗೂ ಹುಡುಗರ ಸಂಖ್ಯೆಗೂ ಹುಡುಗಿಯರ ಸಂಖ್ಯೆಗೂ ಹುಡುಗರ ಸಂಖ್ಯೆಗೂ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಗೂ ಇರುವ ಅನುಪಾತ ಕಂಡುಹಿಡಿಯಿರಿ ಅಂತ ಕೇಳಿದರೆ, ಗಮನಿಸಿ. ಹುಡುಗಿಯರ ಸಂಖ್ಯೆಗೂ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಗೂ ಇರುವ ಅನುಪಾತ ಏನಾಗುತ್ತೆ ಮಕ್ಕಳೇ? ಹುಡುಗಿಯರ ಸಂಖ್ಯೆ ಎಷ್ಟಿದೆ ಮಕ್ಕಳೇ? 2300 ಜನ ಹುಡುಗಿಯರಿದ್ದಾರೆ. ಒಟ್ಟು ವಿದ್ಯಾರ್ಥಿಗಳು 4320 ಜನ ಇದ್ದಾರೆ. ಹಾಗಾದ್ರೆ ಭಾಗಿಸಿ. ಈ 10 ಈ 10ಗೆ ಹೋಗುತ್ತೆ ಮಕ್ಕಳೇ. 2 1 2, 2 1 2, 1 ಉಳಿಯುತ್ತೆ, 10 ಆಗುತ್ತೆ. 2 5 10. ನಂತರ 2 2 4, 2 1 2, 1 ಉಳಿಯುತ್ತೆ, 12 ಆಗುತ್ತೆ. 2 6 12. ಹಾಗಾದ್ರೆ ಇಲ್ಲಿ ಬರುವ ಉತ್ತರ ಏನು ನೋಡಿ? 115 ಅನುಪಾತ 216. ನಂತರ ಬಿ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. ಹುಡುಗರ ಸಂಖ್ಯೆಗೂ ಹುಡುಗಿಯರ ಸಂಖ್ಯೆಗೂ ಇರುವ ಅನುಪಾತ ಅಂತ ಕೇಳಿದ್ದಾರೆ. ಇಲ್ಲಿ ನಮಗೆ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಕೊಟ್ಟಿದ್ದಾರೆ, ನಂತರ ಹುಡುಗಿಯರ ಸಂಖ್ಯೆ ಕೊಟ್ಟಿದ್ದಾರೆ. ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಹುಡುಗಿಯರ ಸಂಖ್ಯೆಯನ್ನು ನಾವು ಲೆಸ್ ಮಾಡಿದ್ರೆ ನಮಗೆ ಹುಡುಗರ ಸಂಖ್ಯೆ ಸಿಗುತ್ತೆ ಅಲ್ವಾ? ನೋಡಿ, ಒಟ್ಟು ವಿದ್ಯಾರ್ಥಿಗಳು 4320, ಅದರಲ್ಲಿ ಹುಡುಗಿಯರು 2300. ಇದರಲ್ಲಿ ಇದನ್ನ ಕಳೀರಿ ಮಕ್ಕಳೇ. 0ಯಲ್ಲಿ 0 ಹೋದ್ರೆ 0, 2ರಲ್ಲಿ ಕಳೆಯಲು ಯಾವುದೇ ಸಂಖ್ಯೆಗಳಿಲ್ಲ, ಹಾಗಾಗಿ 2ಕ್ಕೆ 2, 3ರಲ್ಲಿ 3 ಕಳೆದ್ರೆ 0, 4ರಲ್ಲಿ 2 ಕಳೆದ್ರೆ 2. ಹಾಗಾದ್ರೆ ಹುಡುಗರು 2020. ಹಾಗಾದ್ರೆ ನೋಡಿ ಮಕ್ಕಳೇ, ಹುಡುಗರ ಸಂಖ್ಯೆ ಎಷ್ಟಿದೆ? 2020 ಅನುಪಾತ ಹುಡುಗಿಯರ ಸಂಖ್ಯೆ 2300. ಭಾಗಿಸಿ ಮಕ್ಕಳೇ. ಈ 10 ಈ 10 ಹೋಗುತ್ತೆ. 2 1 2, 2 0 0, 2 1 2. ನಂತರ 2 1 2, 2 1 2, 1 ಉಳಿಯುತ್ತೆ, 10 ಆಗುತ್ತೆ. 2 5 10. ನಂತರ ಮತ್ತೆ ಒಂದೇ ಸಂಖ್ಯೆಯಲ್ಲಿ ಎರಡು ಸಂಖ್ಯೆಗಳು ಭಾಗವಾಗಲ್ಲ ಮಕ್ಕಳೇ. ಹಾಗಾಗಿ ಇಲ್ಲಿ ಬರುವ ಅನುಪಾತ 101 ಅನುಪಾತ 115. ಸಿ ಉಪಪ್ರಶ್ನೆ ನೋಡಿ ಮಕ್ಕಳೇ. ಹುಡುಗರ ಸಂಖ್ಯೆಗೂ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಗೂ ಇರುವ ಅನುಪಾತ. ಹುಡುಗರ ಸಂಖ್ಯೆ ಗೊತ್ತಾಗಿದೆ ಅಲ್ವಾ? 2020 ಅನುಪಾತ ಒಟ್ಟು ವಿದ್ಯಾರ್ಥಿಗಳು ಎಷ್ಟಿದ್ದಾರೆ ಮಕ್ಕಳೇ? 4320. ಭಾಗಿಸಿ ಮಕ್ಕಳೇ. ಈ 10 ಈ 10 ಹೋಗುತ್ತೆ. 2 1 2, 2 0 0, 2 1 2, 2 2 4, 2 1 2, 1 ಉಳಿಯುತ್ತೆ, 12 ಆಗುತ್ತೆ. 2 6 12. ಮತ್ತೆ ಒಂದೇ ಸಂಖ್ಯೆಯಲ್ಲಿ ಎರಡು ಸಂಖ್ಯೆಗಳು ಭಾಗವಾಗಲ್ಲ ಮಕ್ಕಳೇ. ಹಾಗಾಗಿ ಇಲ್ಲಿ ಬರುವಂತಹ ಅನುಪಾತ 101 ಅನುಪಾತ 216. 11ನೇ ಪ್ರಶ್ನೆಯನ್ನು ಗಮನಿಸಿ. ಒಂದು ಶಾಲೆಯ 1800 ವಿದ್ಯಾರ್ಥಿಗಳಲ್ಲಿ 750 ಮಂದಿ ಬಾಸ್ಕೆಟ್ಬಾಲ್, 800 ಮಂದಿ ಕ್ರಿಕೆಟ್ ಮತ್ತು ಉಳಿದವರು ಟೇಬಲ್ ಟೆನ್ನಿಸ್ ಆಯ್ಕೆ ಮಾಡಿಕೊಳ್ಳುತ್ತಾರೆ. ಒಬ್ಬ ವಿದ್ಯಾರ್ಥಿ ಒಂದು ಆಟವನ್ನು ಮಾತ್ರ ಆಯ್ಕೆ ಮಾಡಿಕೊಂಡರೆ ಬಾಸ್ಕೆಟ್ಬಾಲ್ ಆಯ್ಕೆ ಮಾಡಿಕೊಂಡ ವಿದ್ಯಾರ್ಥಿಗಳ ಸಂಖ್ಯೆಗೂ ಟೇಬಲ್ ಟೆನ್ನಿಸ್ ಆಯ್ಕೆ ಮಾಡಿಕೊಂಡ ವಿದ್ಯಾರ್ಥಿಗಳ ಸಂಖ್ಯೆಗೂ ಕ್ರಿಕೆಟ್ ಆಯ್ಕೆ ಮಾಡಿಕೊಂಡ ವಿದ್ಯಾರ್ಥಿಗಳ ಸಂಖ್ಯೆಗೂ ಬಾಸ್ಕೆಟ್ಬಾಲ್ ಆಯ್ಕೆ ಮಾಡಿಕೊಂಡ ವಿದ್ಯಾರ್ಥಿಗಳ ಸಂಖ್ಯೆಗೂ ಬಾಸ್ಕೆಟ್ಬಾಲ್ ಆಯ್ಕೆ ಮಾಡಿಕೊಂಡ ವಿದ್ಯಾರ್ಥಿಗಳ ಸಂಖ್ಯೆಗೂ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಗೂ ಇರುವ ಅನುಪಾತ ಕಂಡುಹಿಡಿಯಿರಿ ಅಂತ ಕೇಳಿದರೆ, ಎ ಬಾಸ್ಕೆಟ್ಬಾಲ್ ಆಯ್ಕೆ ಮಾಡಿಕೊಂಡ ವಿದ್ಯಾರ್ಥಿಗಳ ಸಂಖ್ಯೆಗೂ ಟೇಬಲ್ ಟೆನ್ನಿಸ್ ಆಯ್ಕೆ ಮಾಡಿಕೊಂಡ ವಿದ್ಯಾರ್ಥಿಗಳ ಸಂಖ್ಯೆಗೂ ಇರುವ ಅನುಪಾತ. ನೋಡಿ ಮಕ್ಕಳೇ, ಒಟ್ಟು ವಿದ್ಯಾರ್ಥಿಗಳು ಎಷ್ಟು ಜನ ಇದ್ದಾರೆ ಮಕ್ಕಳೇ? 1800 ವಿದ್ಯಾರ್ಥಿಗಳಿದ್ದಾರೆ. ಅದರಲ್ಲಿ ಬಾಸ್ಕೆಟ್ಬಾಲ್ ಆಡುವವರು 750 ಜನ ಅಲ್ವಾ? ಕ್ರಿಕೆಟ್ ಆಟ ಆಡುವವರು 800 ಮಂದಿ ಮಕ್ಕಳೇ. ಟೇಬಲ್ ಟೆನ್ನಿಸ್ ಆಟ ಆಡುವವರ ಸಂಖ್ಯೆನ ಕೊಟ್ಟಿಲ್ಲ ಮಕ್ಕಳೇ. ನೋಡಿ, ಟೇಬಲ್ ಟೆನ್ನಿಸ್ ಆಟ ಆಡುವವರ ಸಂಖ್ಯೆ ಎಷ್ಟಿದೆ ಅಂತ ಹೇಗೆ ಕಂಡುಹಿಡಿಯೋದು? ಬಾಸ್ಕೆಟ್ಬಾಲ್ ಆಡುವವರು ಮತ್ತೆ ಕ್ರಿಕೆಟ್ ಆಡುವವರ ಸಂಖ್ಯೆನ ನಾವು ಕೂಡಬೇಕು ಅಲ್ವಾ? ನೋಡಿ, 0 5ಕ್ಕೆ ಕೂಡಲು ಯಾವುದೇ ಸಂಖ್ಯೆಗಳಿಲ್ಲ, ಹಾಗಾಗಿ 5ಕ್ಕೆ 5, 8ಕ್ಕೆ 7 ಕೂಡಿದ್ರೆ 15. ಹಾಗಾದ್ರೆ ನೋಡಿ ಮಕ್ಕಳೇ, ಬಾಸ್ಕೆಟ್ಬಾಲ್ ಮತ್ತು ಕ್ರಿಕೆಟ್ ಎರಡನ್ನೂ ಆಟ ಆಡುವವರ ಸಂಖ್ಯೆ 1550 ಅಲ್ವಾ? ಒಟ್ಟು ವಿದ್ಯಾರ್ಥಿಗಳು 1800 ಇದ್ದಾರೆ ಮಕ್ಕಳೇ. ಅದರಲ್ಲಿ ನಾವು 1550 ಕಳಿಬೇಕು. ಅಂದ್ರೆ ಬಾಸ್ಕೆಟ್ಬಾಲ್ ಮತ್ತೆ ಕ್ರಿಕೆಟ್ ಆಡುವವರ ಸಂಖ್ಯೆನ ಕಳೆದ್ರೆ ನಮಗೆ ಒಟ್ಟು ವಿದ್ಯಾರ್ಥಿಗಳಲ್ಲಿ ಟೇಬಲ್ ಟೆನ್ನಿಸ್ ಆಟ ಆಡುವವರ ಸಂಖ್ಯೆ ಸಿಗುತ್ತೆ. ಹಾಗಾದ್ರೆ ಟೇಬಲ್ ಟೆನ್ನಿಸ್ ಆಟ ಆಡುವವರ ಸಂಖ್ಯೆ 250. ಇಲ್ಲಿ ಬಾಸ್ಕೆಟ್ಬಾಲ್ ಆಯ್ಕೆ ಮಾಡಿಕೊಂಡ ವಿದ್ಯಾರ್ಥಿಗಳ ಸಂಖ್ಯೆಗೂ ಟೇಬಲ್ ಟೆನ್ನಿಸ್ ಆಯ್ಕೆ ಮಾಡಿಕೊಂಡ ವಿದ್ಯಾರ್ಥಿಗಳ ಸಂಖ್ಯೆಗೂ ಇರುವ ಅನುಪಾತವನ್ನ ಕಂಡುಹಿಡಿಬೇಕಲ್ವಾ? ಹಾಗಾಗಿ ನೋಡಿ, ಬಾಸ್ಕೆಟ್ಬಾಲ್ ಆಯ್ಕೆ ಮಾಡಿಕೊಂಡ ವಿದ್ಯಾರ್ಥಿಗಳ ಸಂಖ್ಯೆ 750 ಅನುಪಾತ ಟೇಬಲ್ ಟೆನ್ನಿಸ್ ಆಟ ಆಡುವವರ ಸಂಖ್ಯೆ 250. ಎರಡನ್ನೂ ಭಾಗಿಸಿ ಮಕ್ಕಳೇ. ಈ 10 ಈ 10ಗೆ ಹೋಗುತ್ತೆ.
5 5, 2 ಉಳಿಯುತ್ತೆ, 25 ಆಗುತ್ತೆ. 5 5 25. ನಂತರ ಇಲ್ಲೂ ಸಹ 5 5 25. ನಂತರ 5 1 5, 5 3 15. ಹಾಗಾದರೆ ಇಲ್ಲಿ ಬರುವ ಉತ್ತರ ಏನು? 3:1. ನಂತರ ಬಿ, ಕ್ರಿಕೆಟ್ ಆಯ್ಕೆ ಮಾಡಿಕೊಂಡ ವಿದ್ಯಾರ್ಥಿಗಳ ಸಂಖ್ಯೆಗೂ ಬಾಸ್ಕೆಟ್ಬಾಲ್ ಆಯ್ಕೆ ಮಾಡಿಕೊಂಡ ವಿದ್ಯಾರ್ಥಿಗಳ ಸಂಖ್ಯೆಗೂ ಇರುವ ಅನುಪಾತ. ಕ್ರಿಕೆಟ್ ಆಯ್ಕೆ ಮಾಡಿಕೊಂಡ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಮಕ್ಕಳೇ? 800 ಅಲ್ವಾ? ನಂತರ ಬಾಸ್ಕೆಟ್ಬಾಲ್ ಆಯ್ಕೆ ಮಾಡಿಕೊಂಡ ವಿದ್ಯಾರ್ಥಿಗಳ ಸಂಖ್ಯೆ 750. ಎರಡನ್ನೂ ಭಾಗಿಸಿ ಮಕ್ಕಳೇ. ಈ 1 0 ಈ 1 0ಗೆ ಹೋಗುತ್ತೆ. 5 1 5, ಇಲ್ಲಿ 3 ಉಳಿಯುತ್ತೆ ಮಕ್ಕಳೇ, 30 ಆಗುತ್ತೆ. 5 6 30. ನಂತರ 5 1 5, 2 ಉಳಿಯುತ್ತೆ, 25 ಆಗುತ್ತೆ. 5 5 25. ನಂತರ ಈ ಸಂಖ್ಯೆಗಳು ಒಂದೇ ಸಂಖ್ಯೆಯಲ್ಲಿ ಭಾಗ ಆಗಲ್ಲ ಮಕ್ಕಳೇ, ಹಾಗಾಗಿ 16:15. ನಂತರ ಸಿ ಲೆಕ್ಕವನ್ನು ಗಮನಿಸಿ. ಬಾಸ್ಕೆಟ್ಬಾಲ್ ಆಯ್ಕೆ ಮಾಡಿಕೊಂಡ ವಿದ್ಯಾರ್ಥಿಗಳ ಸಂಖ್ಯೆಗೂ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಗೂ ಇರುವ ಅನುಪಾತ. ಬಾಸ್ಕೆಟ್ಬಾಲ್ ಆಯ್ಕೆ ಮಾಡಿಕೊಂಡ ವಿದ್ಯಾರ್ಥಿಗಳ ಸಂಖ್ಯೆ 750. ಅನುಪಾತ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಿದೆ ಮಕ್ಕಳೇ? 1800. ಭಾಗಿಸಿ ಮಕ್ಕಳೇ. ಈ 1 0 ಈ 1 0ಗೆ ಹೋಗುತ್ತೆ. 5 1 5, 2 ಉಳಿಯುತ್ತೆ, 25 ಆಗುತ್ತೆ. 5 5 25. ನಂತರ 5 3 15, ಉಳಿಯುತ್ತೆ ಮಕ್ಕಳೇ, 30 ಆಗುತ್ತೆ. 5 6 30. 3 5 15, 3 1 3, 3 2 6. ಹಾಗಾದರೆ ಇಲ್ಲಿ ಬರುವಂತಹ ಉತ್ತರ 5:12. 12ನೇ ಲೆಕ್ಕವನ್ನು ಗಮನಿಸಿ. 1 ಡಜನ್ ಪೆನ್ಗಳ ಬೆಲೆ ರು 180 ಮತ್ತು 8 ಬಾಲ್ ಪೆನ್ಗಳ ಬೆಲೆ ರು 56. ಒಂದು ಪೆನ್ ಬೆಲೆಗೂ ಒಂದು ಬಾಲ್ ಪೆನ್ ಬೆಲೆಗೂ ಇರುವ ಅನುಪಾತ ಕಂಡು ಹಿಡಿಯಿರಿ. ಇಲ್ಲಿ ಏನ್ ಕೇಳಿದ್ದಾರೆ ಅಂದ್ರೆ 1 ಡಜನ್ ಪೆನ್ಗಳ ಬೆಲೆಯನ್ನ ಕೊಟ್ಟಿದ್ದಾರೆ. 1 ಡಜನ್ ಪೆನ್ಗಳ ಬೆಲೆ 180 ರೂಪಾಯಿ. 1 ಡಜನ್ಗೆ ಎಷ್ಟು ಪೆನ್ನುಗಳು ಮಕ್ಕಳೇ? 1 ಡಜನ್ಗೆ 12 ಪೆನ್ನುಗಳು. 12 ಪೆನ್ನುಗಳ ಬೆಲೆ ಎಷ್ಟು ಮಕ್ಕಳೇ? 180. ಇಲ್ಲೇ ಕೊಟ್ಟಿದ್ದಾರಲ್ವಾ, 12 ಪೆನ್ನುಗಳ ಬೆಲೆ 180. ಹಾಗಾದರೆ ನಾವು ಒಂದು ಪೆನ್ನಿನ ಬೆಲೆಯನ್ನು ಮೊದಲು ಕಂಡುಹಿಡ್ಕೊಳ್ಬೇಕು. ಒಂದು ಪೆನ್ನಿನ ಬೆಲೆ ಎಷ್ಟಾಗುತ್ತೆ? 180 ಬೈ 12. 12 1 12, ಇಲ್ಲೂ ಸಹ 12 1 12, 6 ಉಳಿಯುತ್ತೆ ಮಕ್ಕಳೇ, 60 ಆಗುತ್ತೆ. 12 5 60. ಒಂದು ಪೆನ್ನಿನ ಬೆಲೆ 15 ರೂಪಾಯಿ ಅಂತ ಗೊತ್ತಾಯಿತು. ನಂತರ ಇಲ್ಲೇನು ಕೇಳಿದ್ದಾರೆ ಅಂದರೆ 8 ಬಾಲ್ ಪೆನ್ಗಳ ಬೆಲೆ ರು 56. ಹಾಗಾದರೆ ಒಂದು ಪೆನ್ ಬೆಲೆಗೆ ಮತ್ತು ಬಾಲ್ ಪೆನ್ ಬೆಲೆಗೆ ಇರುವ ಅನುಪಾತ ಅಂತ ಕೇಳಿದ್ದಾರೆ. ಒಂದು ಬಾಲ್ ಪೆನ್ನ ಬೆಲೆಯನ್ನು ನಾವು ಕಂಡುಹಿಡಿಬೇಕು. 8 ಬಾಲ್ ಪೆನ್ಗಳ ಬೆಲೆ ರು 56. ಹಾಗಾದರೆ ಒಂದು ಬಾಲ್ ಪೆನ್ನ ಬೆಲೆಯನ್ನು ಕಂಡುಹಿಡಿಯೋಣ. 56 ಬೈ 8. 8 1 8, 8 7 56. ಹಾಗಾದರೆ ಒಂದು ಬಾಲ್ ಪೆನ್ನ ಬೆಲೆ ರು 7. ಇವಾಗ ನಮಗೆ ಪೆನ್ನಿನ ಬೆಲೆ ಗೊತ್ತಾಯಿತು ಮತ್ತು ಬಾಲ್ ಪೆನ್ನ ಬೆಲೆನೂ ಸಹ ಗೊತ್ತಾಯಿತು. ಒಂದು ಪೆನ್ನಿಗೆ 15 ರೂಪಾಯಿ, ಒಂದು ಬಾಲ್ ಪೆನ್ನಿಗೆ 7 ರೂಪಾಯಿ. ನೋಡಿ ಮಕ್ಕಳೇ, ಒಂದು ಪೆನ್ ಬೆಲೆಗೂ ಒಂದು ಬಾಲ್ ಪೆನ್ ಬೆಲೆಗೂ ಇರುವ ಅನುಪಾತ 15:7. ಮೂರನೇ ಲೆಕ್ಕವನ್ನು ಗಮನಿಸಿ. ಈ ಹೇಳಿಕೆಯನ್ನು ಗಮನಿಸಿ. ಒಂದು ಸಭಾಂಗಣದ ಅಗಲ ಮತ್ತು ಉದ್ದದ ಅನುಪಾತ 2:5 ಆಗಿದೆ. ಸಭಾಂಗಣದ ಅಗಲ ಮತ್ತು ಉದ್ದಗಳ ಸಾಧ್ಯತೆಗಳನ್ನು ತೋರಿಸುವ ಮುಂದಿನ ಕೋಷ್ಟಕವನ್ನು ಪೂರ್ಣಗೊಳಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ 10/25 ಇದೆ. ನಂತರ ಇಲ್ಲಿ 50 ಕೊಟ್ಟಿದ್ದಾರೆ ಮಕ್ಕಳೇ. 25 ಎಷ್ಟಲೇ 50 ಆಗುತ್ತೆ ಮಕ್ಕಳೇ? 25 2 50 ಆಗುತ್ತೆ. ಹಾಗಾದರೆ ಛೇದದಲ್ಲಿ 2ರಿಂದ ಗುಣಿಸಿದ್ರೆ ಅಂಶದಲ್ಲಿಯೂ ಸಹ 2ರಿಂದನೇ ಗುಣಿಸ್ಬೇಕು. 10 2 20. ನೋಡಿ, 20/50. 20 ಎಷ್ಟಲೇ 40 ಆಗುತ್ತೆ ಮಕ್ಕಳೇ? 22 40 ಆಗುತ್ತೆ. ನಂತರ ಇಲ್ಲೂ ಸಹ ನಾವು 2ರಿಂದ ಗುಣಿಸ್ಬೇಕಾಗುತ್ತೆ. 52 100. ಅದನ್ನು ಈ ರೀತಿ ಮಾಡ್ಬೋದು ನೋಡಿ ಮಕ್ಕಳೇ. 2 5 10, 5 5 25, 2 10 20, 5 10 50. ನಂತರ 2 20 40, 5 20 100. ಈ ರೀತಿಯಲ್ಲಿ ನಾವು ವಿವರವಾಗಿ ಮಾಡಿಬಿಟ್ಟು ಇಲ್ಲಿ ಕೊಟ್ಟಂತಹ ಬಾಕ್ಸಲ್ಲಿ ನೀವು ಉತ್ತರಗಳನ್ನು ತುಂಬಿ ಮಕ್ಕಳೇ. ನಂತರ ಪ್ರಶ್ನೆ 14. ಶೀಲಾ ಮತ್ತು ಸಂಗೀತ ನಡುವೆ 20 ಪೆನ್ಗಳನ್ನು 3:2 ಅನುಪಾತದಲ್ಲಿ ವಿಭಾಗಿಸಿ ಅಂತ ಕೊಟ್ಟಿದ್ದಾರೆ. 3:2 ಎರಡನ್ನು ಕೂಡಬೇಕು ಮಕ್ಕಳೇ. 3 + 2 5 ಆಗುತ್ತೆ. ನಂತರ ನೋಡಿ, ಶೀಲಾಗೆ ಕೊಡಬೇಕಾದ ಪೆನ್ನುಗಳು ನೋಡಿ 3/5 × 20. 5 1 5, 5 4 20, 3 4 12. ಹಾಗಾದರೆ ಶೀಲಾಗೆ ಕೊಡಬೇಕಾದ ಪೆನ್ನುಗಳು 12 ಪೆನ್ನುಗಳು.
ನೋಡಿ ಮಕ್ಕಳೇ, ಶೀಲಾಗೆ 3ರಷ್ಟು ಕೊಡಬೇಕಲ್ವಾ, ಹಾಗಾಗಿ 20 ಪೆನ್ನುಗಳಲ್ಲಿ 12 ಪೆನ್ನುಗಳನ್ನು ಶೀಲಾಗೆ ಕೊಡಬೇಕಾಗುತ್ತೆ. ಸಂಗೀತಾಗೆ ಕೊಡಬೇಕಾದ ಪೆನ್ನುಗಳು ನೋಡಿ, ಸಂಗೀತಾಗೆ ಕೊಡಬೇಕಾದ ಪೆನ್ನುಗಳು 2ರಷ್ಟು ಅಲ್ವಾ. 2ರಷ್ಟು ಅಂತಂದ್ರೆ ನೋಡಿ, ಒಟ್ಟು ಪೆನ್ನುಗಳು 20 ಇದ್ವು ಮಕ್ಕಳೇ. ಅದರಲ್ಲಿ ಶೀಲಾಗೆ 12 ಪೆನ್ನುಗಳನ್ನು ಕೊಡಬೇಕು. ಅಂದರೆ 20ರಲ್ಲಿ 12 ಕಳಿಬೇಕು. 20ರಲ್ಲಿ 12 ಕಳೆದ್ರೆ 8 ಪೆನ್ನುಗಳು. ಸಂಗೀತಗೆ ಕೊಡಬೇಕಾದ ಪೆನ್ನುಗಳು 8 ಪೆನ್ನುಗಳು. ಪ್ರಶ್ನೆ 15. ತಾಯಿಯು ತನ್ನ ಮಕ್ಕಳಾದ ಶ್ರೇಯಾ ಮತ್ತು ಭೂಮಿಕಾಗೆ ರು 36 ಅವರ ವಯಸ್ಸಿನ ಅನುಪಾತದಲ್ಲಿ ವಿಭಾಗಿಸಲು ಬಯಸುತ್ತಾಳೆ. ಶ್ರೇಯಾಳ ವಯಸ್ಸು 15 ವರ್ಷ ಮತ್ತು ಭೂಮಿಕಾಳ ವಯಸ್ಸು 12 ವರ್ಷವಾಗಿದ್ದರೆ ಶ್ರೇಯಾ ಮತ್ತು ಭೂಮಿಕಾ ಎಷ್ಟು ಹಣ ಪಡೆಯುತ್ತಾರೆ ಕಂಡುಹಿಡಿಯಿರಿ ಅಂತ ಇದೆ ಮಕ್ಕಳೇ. ಶ್ರೇಯಾ ಮತ್ತು ಭೂಮಿಕಾ ಇಬ್ರು ಸಹ ಅಕ್ಕ ತಂಗಿ. ಅವ್ರ ತಾಯಿ ಏನಂತ ಬಯಸ್ತಾಳೆ ಅಂದ್ರೆ 36 ರೂಪಾಯಿಯನ್ನ ಅವರ ವಯಸ್ಸಿಗನುಗುಣವಾಗಿ ವಿಭಾಗಿಸ್ಬೇಕು ಅಂತ ಬಯಸ್ತಾಳೆ. ಹಾಗಾದ್ರೆ ನೋಡಿ, ಶ್ರೇಯಾಳ ವಯಸ್ಸು 15 ವರ್ಷ ಮಕ್ಕಳೇ, ಭೂಮಿಕಾಳ ವಯಸ್ಸು 12 ವರ್ಷ. ಶ್ರೇಯಾ ಮತ್ತು ಭೂಮಿಕಾ ವಯಸ್ಸುಗಳ ಅನುಪಾತವನ್ನ ಕಂಡುಹಿಡಿಯೋಣ. ನೋಡಿ, ಶ್ರೇಯಾಗೆ 15 ವರ್ಷ, ಭೂಮಿಕಾಗೆ 12 ವರ್ಷ. ಭಾಗಿಸಿ ಮಕ್ಕಳೇ, 3 5 15, 3 4 12. ಇಲ್ಲಿ ಬರುವ ಅನುಪಾತ 5:4 ಅಲ್ವಾ. ಇವಾಗ ಅನುಪಾತದ ಮೊತ್ತವನ್ನ ಮಾಡಬೇಕು. 5 + 4 9 ಆಗುತ್ತೆ. ಶ್ರೇಯಾಗೆ ದೊರೆಯುವ ಹಣವನ್ನ ನೋಡಿ ಮಕ್ಕಳೇ, ಶ್ರೇಯಾಗೆ 5ರಷ್ಟು ಹಣ ಬರಬೇಕಲ್ವಾ. ಅಂದ್ರೆ 5/9 ಇಂಟು ಎಷ್ಟು ಹಣ ಇದೆ ಮಕ್ಕಳೇ, 36 ರೂಪಾಯಿ ಇದೆ ಅಲ್ವಾ. ಇಂಟು 36, 9 1 9, 9 4 36, 5 4 20. ಹಾಗಾದ್ರೆ ಶ್ರೇಯಾಗೆ ದೊರೆಯುವ ಹಣ ಎಷ್ಟು ಮಕ್ಕಳೇ, ರು 20. ನಂತರ ಭೂಮಿಕಾಗೆ ದೊರೆಯುವ ಹಣ, ಭೂಮಿಕಾಗೆ 4ರಷ್ಟು ಹಣವನ್ನ ಕೊಡಬೇಕು ಅಲ್ವಾ. 4/9 ಇಂಟು 36, 9 1 9, 9 4 36, 4 4 16. ಹಾಗಾದ್ರೆ ಭೂಮಿಕಾಗೆ ದೊರೆಯುವ ಹಣ ರು 16. ಶ್ರೇಯಾ 20 ರೂಪಾಯಿಯನ್ನ ಪಡಿತಾಳೆ, ಭೂಮಿಕಾ 16 ರೂಪಾಯಿಯನ್ನ ಪಡಿತಾಳೆ. ಪ್ರಶ್ನೆ 16ನ ಗಮನಿಸಿ ಮಕ್ಕಳೇ. ತಂದೆಯ ಈಗಿನ ವಯಸ್ಸು 42 ವರ್ಷ ಮತ್ತು ಮಗನ ವಯಸ್ಸು 14 ವರ್ಷ ಆಗಿದೆ. ತಂದೆಯ ಈಗಿನ ವಯಸ್ಸಿಗೂ ಮಗನ ಈಗಿನ ವಯಸ್ಸಿಗೂ ಮಗನ ವಯಸ್ಸು 12 ವರ್ಷವಾಗಿದ್ದಾಗ ತಂದೆಯ ವಯಸ್ಸಿಗೂ ಮಗನ ವಯಸ್ಸಿಗೂ 10 ವರ್ಷದ ನಂತರ ತಂದೆಯ ವಯಸ್ಸಿಗೂ 10 ವರ್ಷದ ನಂತರ ಮಗನ ವಯಸ್ಸಿಗೂ ತಂದೆಯ ವಯಸ್ಸು 30 ವರ್ಷವಾಗಿದ್ದಾಗ ತಂದೆಯ ವಯಸ್ಸಿಗೂ ಮಗನ ವಯಸ್ಸಿಗೂ ಇರುವ ಅನುಪಾತ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಇಲ್ಲೂ ಸಹ ನೀವು ಕನ್ಫ್ಯೂಸ್ ಆಗಬೇಡಿ ಮಕ್ಕಳೇ, ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳಿ. ತಂದೆಯ ಈಗಿನ ವಯಸ್ಸಿಗೂ ಮಗನ ಈಗಿನ ವಯಸ್ಸಿಗೂ ಇರುವ ಅನುಪಾತವನ್ನ ಕಂಡುಹಿಡಿಯೋಣ. ನೋಡಿ ಮಕ್ಕಳೇ, ತಂದೆಯ ಈಗಿನ ವಯಸ್ಸು ಎಷ್ಟಿದೆ ಮಕ್ಕಳೇ, ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ಗಮನಿಸಿ. ತಂದೆಯ ಈಗಿನ ವಯಸ್ಸು 42 ವರ್ಷ. ಮಗನ ವಯಸ್ಸೆಷ್ಟು ಮಕ್ಕಳೇ, 14 ವರ್ಷ. ಹಾಗಾದ್ರೆ ತಂದೆಯ ಈಗಿನ ವಯಸ್ಸಿಗೂ ಮಗನ ಈಗಿನ ವಯಸ್ಸಿಗೂ ಇರುವ ಅನುಪಾತವನ್ನ ಕಂಡುಹಿಡಿಯಿರಿ ಮಕ್ಕಳೇ. ನೋಡಿ, ತಂದೆಯ ಈಗಿನ ವಯಸ್ಸು 42, ಅನುಪಾತ ಮಗನ ವಯಸ್ಸು 14. ಭಾಗಿಸಿ ಮಕ್ಕಳೇ, 14 1 14, 14 3 42. ಹಾಗಾದ್ರೆ ಅನುಪಾತ ಎಷ್ಟು ಬರುತ್ತೆ, 3:1. ಬಿ ಪ್ರಶ್ನೆಯನ್ನು ಗಮನಿಸಿ. ಮಗನ ವಯಸ್ಸು 12 ವರ್ಷವಾಗಿದ್ದಾಗ ತಂದೆಯ ವಯಸ್ಸಿಗೂ ಮಗನ ವಯಸ್ಸಿಗೂ ಇರುವ ಅನುಪಾತ. ನೋಡಿ ಮಕ್ಕಳೇ, ಮಗನ ವಯಸ್ಸು 12 ವರ್ಷ ಅಂದ್ರೆ ತಂದೆಯ 2 ವರ್ಷ ಕಡಿಮೆ ಮಾಡಬೇಕು ಅಲ್ವಾ. ಮಗನ ವಯಸ್ಸು 12 ವರ್ಷ ಅಂದ್ರೆ ತಂದೆಯ 2 ವರ್ಷವನ್ನ ನಾವು ಕಡಿಮೆ ಮಾಡಬೇಕಾಗುತ್ತೆ. ತಂದೆ ವಯಸ್ಸು 42 ವರ್ಷ ಆದ್ರೆ ಮಗನ ವಯಸ್ಸು 14 ವರ್ಷ ಮಕ್ಕಳೇ. ಮಗನ ವಯಸ್ಸು 12 ವರ್ಷ ಆದ್ರೆ ತಂದೆ ವಯಸ್ಸು ಇನ್ನು 2 ವರ್ಷ ಕಡಿಮೆ ಆಗುತ್ತಲ್ವಾ. ಹಾಗಾಗಿ ಮಗನ ವಯಸ್ಸು 12 ವರ್ಷವಾದ್ರೆ ತಂದೆಯ ವಯಸ್ಸು 2 ವರ್ಷ ಕಡಿಮೆ ಆಗುತ್ತೆ, ಅಂದ್ರೆ 40 ವರ್ಷ ಆಗುತ್ತೆ. ಹಾಗಾದ್ರೆ ಅನುಪಾತ ನೋಡಿ, 40:12. ಭಾಗಿಸಿ ಮಕ್ಕಳೇ, ನೋಡಿ 4 3 12, 4 10 40. ಇಲ್ಲಿನ ಅನುಪಾತ 10:3. ಸಿ 10 ವರ್ಷದ ನಂತರ ತಂದೆಯ ವಯಸ್ಸಿಗೂ 10 ವರ್ಷದ ನಂತರ ಮಗನ ವಯಸ್ಸಿಗೂ ಇರುವ ಅನುಪಾತ. ತಂದೆಯ ವಯಸ್ಸು ಎಷ್ಟಿತ್ತು ಮಕ್ಕಳೇ, 42 ವರ್ಷ. 10 ವರ್ಷದ ನಂತರ ಅಂದ್ರೆ 42ಕ್ಕೆ 10 ಆ್ಯಡ್ ಮಾಡ್ಬೇಕಲ್ವಾ. 42 + 10 52 ವರ್ಷ ಆಗುತ್ತೆ. ಮಗನ ವಯಸ್ಸು ಎಷ್ಟಿತ್ತು ಮಕ್ಕಳೇ, 14 ವರ್ಷ. 10 ವರ್ಷದ ನಂತರ ಅಂದ್ರೆ 14ಕ್ಕೆ 10
ಆ್ಯಡ್ ಮಾಡಬೇಕು. 14 + 10 ಎಷ್ಟಾಗುತ್ತೆ? 24 ವರ್ಷ ಆಗುತ್ತೆ. ಹಾಗಾದರೆ ಅನುಪಾತದಲ್ಲಿ ಬರೆಯಿರಿ ಮಕ್ಕಳೇ. 52 ಅನುಪಾತ 24. ಭಾಗಿಸಿ ಮಕ್ಕಳೇ. 4 6 24, 4 1 4, 1 ಉಳಿಯುತ್ತೆ, 12 ಆಗುತ್ತೆ, 4 3 12. ಹಾಗಾದರೆ ಇಲ್ಲಿ ಬರುವ ಅನುಪಾತ ನೋಡಿ 13 ಅನುಪಾತ 6. ಡಿ. ತಂದೆಯ ವಯಸ್ಸು 30 ವರ್ಷವಾಗಿದ್ದಾಗ ತಂದೆಯ ವಯಸ್ಸಿಗೂ ಮಗನ ವಯಸ್ಸಿಗೂ ಇರುವ ಅನುಪಾತ. ನೋಡಿ ಮಕ್ಕಳೇ, ತಂದೆಯ ವಯಸ್ಸು 30 ವರ್ಷ ಆದರೆ ಈಗಿನ ವಯಸ್ಸು 42 ವರ್ಷ ಅಲ್ವಾ? ಹಾಗಾದರೆ 42ರಲ್ಲಿ 12 ವರ್ಷ ನಾವು ಕಡಿಮೆ ಮಾಡಬೇಕಾಗುತ್ತೆ. ಯಾಕೆಂದರೆ ತಂದೆಯ ಈಗಿನ ವಯಸ್ಸು 42 ವರ್ಷ ಇತ್ತಲ್ವಾ ಮಕ್ಕಳೇ? ಹಾಗಾಗಿ ತಂದೆಯ ವಯಸ್ಸು 30 ವರ್ಷ ಅಂತಂದರೆ ಈಗಿನ ವಯಸ್ಸಿನಲ್ಲಿ 12 ವರ್ಷ ನಾವು ಕಳಿಬೇಕಾಗುತ್ತೆ. ಮಗನ ವಯಸ್ಸು 14 ವರ್ಷ ಅಲ್ವಾ ಮಕ್ಕಳೇ? ಮಗನ ವಯಸ್ಸು 14 ವರ್ಷ ಮೈನಸ್ 12 ವರ್ಷ ನಾವು ಕಡಿಮೆ ಮಾಡಬೇಕಾಗುತ್ತೆ. 14ರಲ್ಲಿ 12 ವರ್ಷನ ಕಳೆದ್ರೆ 2 ವರ್ಷ. ಮಗನ ವಯಸ್ಸು ಎಷ್ಟಾಗುತ್ತೆ? 2 ವರ್ಷ ಆಗುತ್ತೆ ಮಕ್ಕಳೇ. ತಂದೆಯ ವಯಸ್ಸು 30 ವರ್ಷ ಇದ್ದಾಗ ಮಗನ ವಯಸ್ಸು ಎಷ್ಟಿರುತ್ತೆ? 2 ವರ್ಷ ಆಗಿರುತ್ತೆ. ಹಾಗಾದರೆ ಅನುಪಾತ ಏನಾಗುತ್ತೆ ನೋಡಿ, 30, ತಂದೆಯ ವಯಸ್ಸು 30 ವರ್ಷ ಅಲ್ವಾ? ಹಾಗಾಗಿ 30 ಅನುಪಾತ ಮಗನ ವಯಸ್ಸು ಎಷ್ಟಿರುತ್ತೆ? 2 ವರ್ಷ. ಹಾಗಾಗಿ ಅನುಪಾತ 2. ಭಾಗಿಸಿ ಮಕ್ಕಳೇ. 2 1 2, 2 1 2, 1 ಉಳಿಯುತ್ತೆ, 10 ಆಗುತ್ತೆ, 2 5 10. ಹಾಗಾದರೆ ಇಲ್ಲಿ ಬರುವ ಅನುಪಾತ 15 ಅನುಪಾತ 1.